ನಮ್ಮ ಹೆಸರು ಶಿವರಾಜು ಅಂತ, ನಮ್ಮ ತಂದೆ ಹೆಸರು ಜೋಗಿಗೌಡ. ನಮಗೆ ಕೃಷಿ ಇಲಾಖೆಯಿಂದ ಕೃಷಿ ಹೊಂಡನ ಮಾಡಿಕೊಟ್ಟಿದ್ದಾರೆ. ನಮಗೆ ಒಂದು 4 ಎಕರೆ ಜಮೀನಿದೆ. ಅದರಿಂದ ನಮಗೆ ರೇಷ್ಮೆ ಹಾಕಿದ್ದೀವಿ, ತೆಂಗು, ಮಾವು ಮತ್ತು ಇನ್ನಿತರೆ ಬೆಳೆಗಳು, ತರಕಾರಿ, ಅವು ಹಣ್ಣುಗಳನ್ನು ಹಾಕ್ಕೊಂಡಿದ್ದೀವಿ. ಇದರಿಂದ ನಮಗೆ ಮೊದಲು ಕೃಷಿ ಹೊಂಡ ಇಲ್ಲದೇ ಇದ್ದಾಗ ನಮಗೆ ನೀರಿನ ಅವಶ್ಯಕತೆ ಇರಲಿಲ್ಲ. ಈ ಕೃಷಿ ಹೊಂಡ ಇರೋದ್ರಿಂದ ನಮ್ಗೆ ಸಣ್ಣ ನೀರು ಬಂದದನ್ನು ಅದಕ್ಕೆ ತುಂಬಿಕೊಂಡು ಮೋಟ್ರ್ ಕೊಟ್ಟಿದ್ದಾರೆ ನಮಗೆ, ಕರೆಂಟ್ ಮೋಟ್ರ. ಆ ಕರೆಂಟ್ ಮುಖಾಂತರ ನಾವೇನು ನಮ್ಗೆ ಅವಶ್ಯಕತೆ ಇದ್ದಾಗ ನೀರನ್ನು ತೋಟಕ್ಕೆ ಹಾಯಿಸ್ಕೊಂಡು ನಮ್ಮ ಬೆಳೆಗಳನ್ನು ಸಂರಕ್ಷಣೆ ಮಾಡ್ಕೊಂಡು ನಾವು ಕ್ಲೀನಾಗಿ ವ್ಯವಸಾಯ ಮಾಡ್ಕೊಂಡು ಹೋಗ್ತಾಯಿದ್ವಿ. ಈಗ ಯಾವುದೇ ಅನಾನುಕೂಲ ಇಲ್ದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ವಿ ನಾವು. ಕೃಷಿ ಹೊಂಡ ಇಲ್ಲದಾಗ ನಮಗೆ ನೀರು ಸಾಕಾಗ್ತಿರ್ಲಿಲ್ಲ, ಕಡಿಮೆ ನೀರಲ್ಲಿ ನಮಗೆ ಹಾಯ್ಸೋಕೆ ಆಗ್ತಿರ್ಲಿಲ್ಲ. ಈಗ ಅದನ್ನೇ ನೀರನ್ನ ಇಲ್ಲಿ ನಾವು ಶೇಖರಣೆ ಮಾಡಿಕೊಂಡು ಅದರಿಂದ ಮತ್ತೆ ಒಳ್ಕೊಳ್ಳೋದ್ರಿಂದ ನಮಗೆ ಅನುಕೂಲ ಚೆನ್ನಾಗಿದೆ. ಅದನ್ನು ಈಗ ನಾವು ನಮಗೆ ಕೃಷಿ ಇಲಾಖೆಯಿಂದ ಟಾರ್ಪಲ್ ಕೊಟ್ಟವ್ರೆ. ಆ ಟಾರ್ಪಲ್ನ ಅದು ನೀರು ನಿಮ್ಗೋಗಿ ಶುರುವಾದಾಗ ಅದನ್ನು ಟಾರ್ಪಲ್ ಹಾಕ್ಕೊಂಡು ನಾವು ಅದನ್ನು ನೀರು ತುಂಬಿಕೊಂಡು ವ್ಯವಸಾಯಕ್ಕೆ ಹೊಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ಕೊಳ್ತಾಯಿದ್ವಿ. ಕರೆಂಟ್ ಮೋಟ್ರ್ ಕೊಟ್ಟಿರೋದ್ರಿಂದ ನಮಗೆ ಆ ಕರೆಂಟ್ ಮೋಟ್ರಿಂದ ಕರೆಂಟ್ ಇದ್ದಾಗ ನಾವು ಅದನ್ನು ತೋಟಗಳಿಗೆ ಹಾಯಿಸ್ಕೊತೀವಿ. ಕೃಷಿ ಹೊಂಡದಿಂದ ಬೇರೆಯಿಂದ ತುಂಬಿಕೊಂಡಿದ್ದ ನೀರನ್ನು ಆ ಕೃಷಿ ಹೊಂಡದಿಂದ ನಾವು ಬೇರೆ ತೋಟಗಳಿಗೆ, ಬೆಳೆಗಳಿಗೆ, ಗಡ್ಡಿ ತೋಟಕ್ಕೆ, ಸೀಮೆ ಹುಲ್ಲಿಗೆ ಮತ್ತು ಮಾವಿಗೆ ಎಲ್ಲ ಹೊಡ್ಕೊತಾ ಇರ್ತೀವಿ. ಎಲೆಕ್ಟ್ರಿಕಲ್ ಪಂಪ್ ಕೊಟ್ಟಿರೋದ್ರಿಂದ ನಮಗೆ ಕೃಷಿ ಇಲಾಖೆಯಿಂದ ನಮ್ಗೆ ಈಗೇನು ಅನುಕೂಲ ಅಂದರೆ ಅದನ್ನು ನಾವೇ ಸ್ವತಃ ಕೊಂಡ್ಕೊಂಡಿದ್ರೆ 1.5 ಲಕ್ಷ ರೂಪಾಯಿ ಕಾಸ್ಟ್ ಆಗ್ತಿತ್ತು. ಅದನ್ನು ಈಗ ನಮಗೆ ಸಬ್ಸಿಡಿ ರೇಟಲ್ಲಿ ಕೊಟ್ಟವ್ರೆ. ಸಬ್ಸಿಡಿ ರೇಟಲ್ಲಿ ಕೊಟ್ಟಿರೋದ್ರಿಂದ ನಮ್ಗೆ ಅನುಕೂಲ ಇದೆ. ಇಂಥದ್ದನ್ನ ನಾವು ಮಾಡಿಕೊಂಡು ನಮ್ಮ ರೈತರುಗಳು ಬೆಳ್ಕೊಂಡು ಚೆನ್ನಾಗೇ ವ್ಯವಸಾಯ ಮಾಡ್ಕೊಂಡು ಹೋಗ್ಬೋದು. ಇದರಿಂದ ಏನು ತೊಂದರೆ ಇಲ್ಲ. ಇನ್ನೂ ಚೆನ್ನಾಗಿ ಇದನ್ನು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೋದು. ಈಗ ಪೈಪ್ಗೆ ನಮ್ಮ ಕೃಷಿ ಇಲಾಖೆಯಿಂದ ಪೈಪ್ನೂ ಸಹ ಕೊಟ್ಟಿದ್ದಾರೆ. ಅದು ಭಾರಿ ಸ್ಟ್ರೆಂತಾಗಿದೆ, ಚೆನ್ನಾಗಿದೆ, ಕ್ವಾಲಿಟಿಯಾಗೂ ಇದೆ. ನಮಗೆ ಆ ಪೈಪನ್ನು ಜೋಡಣೆ ಮಾಡಿಕೊಂಡು ಪೈಪ್ ಮುಖಾಂತರ ನೀರು ಹಾಯಿಸ್ಕೊಂಡು ನಾವು ಎಲ್ಲಿ ಬೇಕು ಅಲ್ಲಿಗೆ ಶಿಫ್ಟ್ ಮಾಡ್ಕೊಬೋದು. ಆ ಪೈಪನ್ನು ಮೇಲೇ ಹಾಕೋಬೋದು. ಅದರಿಂದ ನಾವು ನೀರನ್ನು ಬಿಟ್ಟು ಹಾಯಿಸಿದ್ರೆ ನಮಗೆ ನೀರು ಸೇವ್ ಆಗ್ತದೆ. ನಮಗೆ 1 ಎಕರೆಗೆ ಮಾಡಬೇಕಾದದ್ದು 2 ಎಕರೆನ ಅದು ಆ ಪೈಪ್ ಮುಖಾಂತರ ಮಾಡ್ಕೋಬೋದು. ಅದರಿಂದ ತುಂಬ ಅನುಕೂಲ ಇದೆ. ಈ ಕೃಷಿ ಹೊಂಡದ ಜೊತೆಗೆ ನಾವು ಮೀನು ಮರಿನೂ ಸಾಕ್ಬಿಟ್ಟಿದ್ದೀವಿ. ಇದರಲ್ಲಿ ಮೀನು ಮರಿ ಏನರಿಂದ ನೀರು ಇರೋದ್ರಿಂದ ನಮಗೆ ಮೀನು ಸಾಕೊಳ್ಳೋಕ್ಕೆ ಒಂದು ಅನುಕೂಲ ಇದೆ. ಈ ಮೀನು ಮರಿ ಸಾಕಿರೋದ್ರಿಂದ ನಾವು ಈ 4 ಎಕರೆ ಜಮೀನು ನೀರು ಹೊಡ್ಕೊಳ್ಳೋದ್ರಿಂದ ಬರುವ ಆದಾಯದಕ್ಕಿಂತ ಹೆಚ್ಚಾಗಿ ಅದ್ರ ಜೊತೆಗೆ ಇದೊಂದು ಆದಾಯ, ಮೀನು ಸಾಕಾಣಿಕೆದು ಒಂದು ಆದಾಯ. ಆದ್ದರಿಂದ ಈ ಆದಾಯದಿಂದ ನಾವು ಹೆಚ್ಚಿನ ಲಾಭನ ಪಡ್ಕೊಂಡು ನಾವು ಜೀವನ ನಡೆಸ್ಕೊಂಡು ಹೋಗ್ಬೋದು. ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ರೈತರುಗಳಿಗೆ, ಇದು ಮಾಡುವಂಥ ರೈತರುಗಳಿಗೆ ಇನ್ನೂ ಹೆಚ್ಚಿನ ಮಾಡಿಕೊಟ್ಟು ಅದಕ್ಕೆ ತಕ್ಕಂಥ ಅದರ ಆದಾಯ ಪಡ್ಕೊಂಡು ಎಲ್ಲರೂ ಮಾಡ್ಕೊಂಡು ಹೋಗಲಿ ಅಂತ ನಾನು ಆ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ, ಕೃಷಿ ಇಲಾಖೆ ಜಲಾನಯನ ಅಧಿಕಾರಿಗಳಿಗೆ ಧ್ಯನ್ಯವಾದವನ್ನು ಹೇಳ್ತೀನಿ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಇತರೆ ಉಪಚಾರಗಳು ಯೋಜನೆಯಡಿಯಲ್ಲಿ ಮಣ್ಣು ಮತ್ತು ನೀರನ್ನು ಸಂರಕ್ಷಿಸುವ ಧ್ಯೇಯೋದ್ದೇಶದಿಂದ ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗೋದನ್ನು ತಡೆಯಲು ಕೃಷಿ ಹೊಂಡಗಳನ್ನು ನಿರ್ಮಿಸಿ ಮತ್ತು ಶೇಖರಿಸಿ ರಕ್ಷಣಾತ್ಮಕ ನೀರಾವರಿಗೆ ಬಳಸೋದ್ರಿಂದ ಕೃಷಿ ಉತ್ಪಾದಕತೆ ಹೆಚ್ಚುವುದು ಮತ್ತು ಸುಸ್ಥಿರ ಕೃಷಿಗೆ ನಾಂದಿ ಹಾಡುವುದು.